1 2 3 ಗ್ರಾಮ್ ವರ್ಕು ಲಾಕು. ನಮ್ಮ ಮಮ್ಮಿಗೆ ನಾನು ಈ ಸತಿ ತುಂಬ ಗಿಫ್ಟ್ಸ್ ಕೊಡ್ತಾ ಇದ್ದೆ. ಫಸ್ಟ್ ಟೈಮ್ ಗ್ಲೌಸ್ ಹಾಕ್ಕೊಂಡು ಪೂರ್ತಿ ಏನು ಹಾಕಲ್ಲ, ಸ್ವಲ್ಪ ಚಿಪ್ಪೆನೇ ಹಿಂಗೆ ತುರಿದು ಹಾಕ್ತೀನಿ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನಂದರೆ, ನಾನು ನಮ್ಮ ಮಮ್ಮಿಗೆ ಗಿಫ್ಟ್ ಕೊಡ್ತಾ ಇದ್ದೀನಿ, ಬರ್ಡೇ ಗಿಫ್ಟ್. ಆ್ಯಂಡ್ ಅದ್ರ ಜೊತೆಗೆ ನಾನು ಪ್ಲಮ್ ಕೇಕ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಪ್ಲಮ್ ಕೇಕಿಗೆ ಅದು ಸೋಕ್ ಮಾಡಬೇಕು, ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಸೋಕ್ ಮಾಡೋಕ್ಕೆ ಆಲ್ಮೋಸ್ಟ್ 1 ವೀಕ್ ಇಟ್ಟರೆ ಪ್ಲಮ್ ಕೇಕ್ ಟೇಸ್ಟಿಯಾಗಿ ಬರುತ್ತೆ. ಸೊ ಅದಕ್ಕೆ ನಾನು ಪ್ಲಮ್ ಕೇಕ್ ಮಾಡೋಕ್ಕೆ ಮುಂಚೆ ಎಲ್ಲ ಡ್ರೈ ಫ್ರೂಟ್ಸ್ನ ಸೋಕ್ ಮಾಡಿ, ಪ್ಲಮ್ ಕೇಕಾ ಇಲ್ಲ ಆರೆಂಜ್ ಪ್ಲಮ್ ಕೇಕಾ ಅಂತ ಇನ್ನೂ ಗೊತ್ತಿಲ್ಲ. ಸೊ ಇನ್ನೂ ಕನ್ಫ್ಯೂಷನ್ ಇದೆ, ಪ್ಲಮ್ ಕೇಕ್ ಮಾಡಲಾ ಇಲ್ಲ ಆರೆಂಜ್ ಸ್ಕ್ವೀಸ್ ಮಾಡಿ ಆರೆಂಜ್ ಜ್ಯೂಸಿಂದ ಪ್ಲಮ್ ಕೇಕ್ ಮಾಡಲಾ ಅಂತ ಇನ್ನೂ ಕನ್ಫ್ಯೂಷನಲ್ಲಿ ಇದ್ದೀನಿ. ಸೊ ಬಟ್ ನಾನು ಇನ್ನೂ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಅದಕ್ಕೆ ಮುಂಚೆ ನಮ್ಮ ಮಮ್ಮಿಗೆ ಒಂದು ಗಿಫ್ಟ್ ತಂದಿದ್ದೀನಿ, ಸರ್ಪ್ರೈಸ್ ಗಿಫ್ಟ್ ಅಂದ್ಕೊಳ್ಳಿ. ತುಂಬ ದಿವಸದಿಂದ ಅನ್ಕೋತಾನೆ ಇದೆ ಇದನ್ನು ಕೊಡಬೇಕು ಅಂತ. ಸೊ ಬನ್ನಿ ಏನು ಗಿಫ್ಟು. ನಾನು ಎದ್ದು ರೆಡಿ ಆಗಿ ಇವಾಗ ನಾನು ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಬ್ರೇಕ್ಫಾಸ್ಟ್ ಮಾಡಿ ನಮ್ಮ ಮಮ್ಮಿಗೆ ಗಿಫ್ಟ್ ಕೊಡೋಣ ಬನ್ನಿ. ನಮ್ಮ ಮಮ್ಮಿ ಪಪ್ಪ ಇಲ್ಲಿ ನೋಡಿ ಎಲ್ಲ ಕ್ಲೀನ್ ಮಾಡ್ತವ್ರೆ, ಇಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತಾರೆ. ಸೊ ಮಮ್ಮಿ ಏನು ಮಾಡಿದ್ದೀರಾ ನಾಷ್ಟ? ಹಾಂ, ಉಪ್ಪಿಟ್ಟು ಮಾಡೋರಂತೆ. ಹಾಕ್ಕೊಡಿ ಬನ್ನಿ. ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗೈತೆ. ಬೇಗ ಹೊಟ್ಟೆ ಹಸಿತಿದೆ, 12 ಗಂಟೆ ಆಗಿದ್ರು ನೀವು ನನಗೆ ತಿಂಡಿ ಕೊಟ್ಟಿಲ್ಲ ಮಾಮ್. ಅದೇ ತಗೊಂಬಂದು ಸ್ಪೂನಲ್ಲಿ ಫೀಡ್ ಮಾಡೋಣ ಅನ್ಕೊಂಡೆ, ಮಲಗಿದ್ದಲ್ಲ ಪಾಪ. ಓಕೆ, ಬೇಗ ಕೊಡಿ. ಹೆಂಗಿದೆ ಉಪ್ಪಿಟ್ಟು? ಹೆಂಗಿದೆ ನೋಡಿ, ನಾನು ಉಪ್ಪಿಟ್ಟು ತಿಂತಾ ಇದ್ದೀನಿ. ನನಗೇನು ಚೆನ್ನಾಗಿದೆ. ಉಪ್ಪಿಟ್ಟು ಮಾಡ್ಬಿಟ್ನಲ್ಲ ಅದಕ್ಕೆ. ಅಡುಗೆ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ಮಾಡಿದ್ದಕ್ಕೆ ಬೇಜಾರಲ್ಲಿ ಅವರಂತೆ. ಪಪ್ಪ ನಮ್ಮ ಮಮ್ಮಿಗೆ ಗಿಫ್ಟ್ ಬೇರೆ ಕೊಡ್ತಿಲ್ಲ ನಾನೇನು ಅಲ್ಲ ಗಿಫ್ಟು. ಅದು ಗಿಫ್ಟ್ ಬೇರೆ, ಇನ್ನೊಂದು ಗಿಫ್ಟ್ ಇದೆ. ಇನ್ನೊಂದೇನು ಗಿಫ್ಟು? ಇನ್ನೊಂದು ಗಿಫ್ಟ್ ಇದೆ ಗೆಸ್ಟ್. ನಮ್ಮ ಮಮ್ಮಿಗೆ ನಾನು ಈ ಸತಿ ತುಂಬ ಗಿಫ್ಟ್ಸ್ ಕೊಡ್ತಾಯಿದ್ದೀನಿ. ಕೇಕ್ ಮಾಡಿದ್ದೆ, ಕರೆಕ್ಟಾಗಿ ಇಷ್ಟ ಆಯ್ತಾ ಕೇಕ್ ಮಾಡಿದ್ದು? ತುಂಬ ಕೇಕ್ ಮಾಡಿದ್ದೆ. ಅದಾದ್ಮೇಲೆ ಇನ್ನೊಂದು ಗಿಫ್ಟ್ ಕೊಟ್ಟಿದ್ದೆ. ಇವಾಗ ಇನ್ನೊಂದು ಗಿಫ್ಟ್ ಕೊಡ್ತಾಯಿದ್ದೀನಿ, ವಿಚ್ ಶಿ ವಿಲ್ ಲವ್ ಇಟ್. ಓಕೆನಾ? ಬನ್ನಿ ಹಾಂ ನೋಡೋಣ ಏನು ಗಿಫ್ಟು ಅಂತ. ಏನಿರ್ಬೋದು ಗೆಸ್ ಮಾಡಿ. ಮತ್ತೆ ಗೋಲ್ಡ್ ಅಂತೂ ಕೊಡಲ್ಲ ಗೈಸ್, ಸಿಲ್ವರ ಬಿಟ್ಟರೆ ಡೈಮಂಡ್ ಕೇಳ್ತಾರೆ ಇವಾಗ ನಮ್ಮಮ್ಮ. ಅಲ್ಲ, ನೀನೇ ಕೇಳಿದೆ, ನಾನು ಹೇಳ್ದಪ್ಪ ಅಷ್ಟೇ. ಇವಾಗಲೇ ಕೊಟ್ಬಿಡು ಅಂತ ಹೇಳಿದ್ನ ಕೇಳ್ತಾರೆ. ಒಟ್ಟಿನಲ್ಲಿ ಇದೆ, ಎಕ್ಸ್ಪೆಕ್ಟೇಷನ್ ಇದೆ ಅವ್ರಿಗೆ ಡೈಮಂಡ್ ಗಿಫ್ಟ್. ಎಕ್ಸ್ಪೆಕ್ಟೇಷನ್ ಅಲ್ಲ, ಏನು ಗಿಫ್ಟ್ ಬೇಕು ಅಂತಂದರೆ ಏನು ಎಕ್ಸ್ಪೆಕ್ಟ್ ಮಾಡಿದ್ದೀರಾ? ಗೋಲ್ಡ್ ಸಿಲ್ವರ್ ಎಲ್ಲ ಇಲ್ಲ, ವಿಚ್ ಇಸ್ ಹೆಲ್ಪ್ಫುಲ್. ಇವಾಗ ಇತ್ತೀಚೆಗೆ ಅವ್ರು ತುಂಬ ಹೇಳ್ತಾನೆ ಇದ್ರು ಇದು ಇಶ್ಯೂಸು. ಸೊ ಅದಕ್ಕೋಸ್ಕರ ಅದೊಂದು ಗಿಫ್ಟ್ ತಂದಿದ್ದೆ. ಹೀಗೆ ಇವಾಗ ಗಿಫ್ಟ್ ಕೊಡುವ ಸಮಯ. ಕಣ್ಮುಚ್ಚಿ. ಏನಂತ ಗೆಸ್ ಏನಾದರೂ ಇದೆಯಾ? ಏನು ಗೆಸ್? ಗೋಲ್ಡ್ ಸಿಲ್ವರ್ ಎಲ್ಲ ಇಲ್ಲ. ನೋ ಗೋಲ್ಡ್ ಸಿಲ್ವರ್ ಆರ್ ಎನಿ ಡೈಮಂಡ್ ಆರ್ ಎನಿಥಿಂಗ್. ಓಕೆ, ರಿಲೇಟೆಡ್ ನಿಮಗೆ ಬೇಕಾಗಿರೋದೆ. ಕಣ್ಮುಚ್ಕೊಂಡು ಕರ್ಕೊಂಡು ಹೋಗೋಣ. ಕೈ ಬಿಡಿ, ಸ್ಟ್ರೈಟ್ ಇಟ್ಕೊಳ್ಳಿ, ಮುಂದೆ ಬನ್ನಿ. ಹಾಂ, ಇಲ್ಲಿಡಿ. ಏನಿರ್ಬೋದು ಗೆಸ್ ಮಾಡಿ. ಫ್ರಿಜ್ ಅಂತೆ. ಆಮೇಲೆ ಫುಲ್ ದೊಡ್ಡ ಬಾಕ್ಸು. ಏನು ಹೀಟರು, ಕೂಲರು. ಹಾಂ, ಓಕೆ. ಇವಾಗ ಹಾಂ 1 2 3 ಹಾಂ. ವಾವ್, ಏನು ಮ್ಯಾಟ್ರಸ್ಸಾ? ತುಂಬ ಖುಷಿ ಆಗ್ತಿದ್ದಪ್ಪ ನನಗಂತೂ. ಒಂಥರ ಬಾಡಿ ಪೇನ್ ಆಗ್ತಿತ್ತು ನನಗಂತೂ ದಿನ ಮಲ್ಗಕ್ಕೆ. ಇವಾಗ ಡೈಮಂಡ್ ಮ್ಯಾಟ್ರಸ್ ಹಾಕೊಂಡು ಮಸ್ತಾಗಿ ನಿದ್ದೆ ಮಾಡ್ಬೋದು, ನಾನು ಬೇಗ ಎದ್ದೊಳ್ಬೋದು. ಥ್ಯಾಂಕ್ ಯು. ತುಂಬ ದಿವಸದಿಂದ ಹೇಳ್ತಾನೆ ಇದ್ರು, ಬಂದು ನಿದ್ದೆ ಬರ್ತಿಲ್ಲ ನನಗೆ, ಇಲ್ಲಿ ಬಂದು ಮಲ್ಕೋತೀನಿ, ನಿನ್ನ ಜೊತೆ ಬಂದು ಮಲ್ಕೋತೀನಿ, ನಿದ್ದೆನೇ ಬರೋಲ್ಲ ಕೆಳಗಡೆ ಅಂತ ಇದ್ರು. ಸೊ ಅದಕ್ಕೆ ನಾವು ಒಮ್ಮಿಗೆ ಎಲ್ಲ ಥರ ಗಿಫ್ಟ್ ಟ್ರೈ ಮಾಡಿದೆ. ಇದು ಒಂದು ಕೊಡೋಣ ಅಂದ್ಬಿಟ್ಟು ಬಾಕ್ಸಿಂಗ್ ಮಾಡ್ತಾರೆ ಇವಾಗ. ಇದನ್ನ ಫಸ್ಟು ಅನ್ಬಾಕ್ಸಿಂಗ್ ಮಾಡಿ. ಮೊದ್ಲಾಡ್ತಾವ ನಮ್ಮಮ್ಮ. ಜರ್ಮನಿಂದ ಇಂಪೋರ್ಟ್ ಮಾಡಿರೋದು, ಜರ್ಮನ್ ಅಮ್ಮ ಮ್ಯಾಟ್ರಸ್. ಜರ್ಮನ್. ಏನ್ ವೇಟ್ ಇದೆ ಇದು? ಗಟ್ಟಿ ಇದೆ. ಅಪ್ಪ, ಎಷ್ಟು ವೇಟ್ ಇದೆ ಇದು? ಇದು ಗಟ್ಟಿ ಇದೆ ನೋಡಿ, ಹಿಂಗಿದೆ, ಇಷ್ಟಿದೆ ನೋಡಕ್ಕೆ. ನೋಡಿ ಫೋನ್ ಮಾಡಿದಾರ ಅವ್ರು. ಟೇಸ್ಟ್ ಇದೆ. ಅದ್ರ ಬೆಡ್ ಮೇಲೆ ಹಾಕಿದ್ರೆ ಫುಲ್ ಬೆಡ್ ಎಲ್ಲ ಸ್ಪ್ರೆಡ್ ಆಗ್ಬಿಡುತ್ತೆ. ಅಮಿನತೆ
ಸೊ ನಾನು ನಮ್ಮಮ್ಮಂಗೆ ತರಿಸಿದೆ ಎಮಾ ಪ್ರೀಮಿಯಂ ಹೈಬ್ರಿಡ್ ಮ್ಯಾಟ್ರಸ್. ಫಸ್ಟ್ ಇಂಪ್ರೆಷನ್ ಸಾಲಿಡ್ ಮ್ಯಾಟ್ರಸ್. ಕಾಂಪ್ಯಾಕ್ಟ್ ಬಾಕ್ಸ್ ಅಲ್ಲಿ ಬರುತ್ತೆ. ಪ್ಯಾಕೇಜಿಂಗ್ ಸ್ವಲ್ಪ ನೀಟ್ ಮತ್ತೆ ಪ್ರೀಮಿಯಂ ಫೀಲ್ ಇರುತ್ತೆ. ಈ ಬಾಕ್ಸ್ ಅಲ್ಲೇ ಕಟರ್ ಕೊಟ್ಟಿದ್ದಾರೆ, ಅದಕ್ಕೆ ಅದೇ ಯೂಸ್ ಮಾಡಿ ವ್ರಾಪರ್ ಓಪನ್ ಮಾಡಬೇಕು. ಓಪನ್ ಮಾಡಿದ್ಮೇಲೆ ಮ್ಯಾಟ್ರಸ್ ಸ್ಲೋ ಆಗಿ ಎಕ್ಸ್ಪೆಂಡ್ ಆಗುತ್ತೆ. ಫುಲ್ಲಿ ಶೇಪ್ ಬರಕ್ಕೆ 4 to 5 hours ಬೇಕಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ವ್ರಿಂಕಲ್ಸ್ ಇದ್ರು ಅದು ಕಂಪ್ಲೀಟ್ಲಿ ನಾರ್ಮಲ್. ಇದು ಎಮಾ ಜರ್ಮನಿ ಬ್ರ್ಯಾಂಡ್, ಯುರೋಪ್ ಹೈಯೆಸ್ಟ್ ಸೆಲ್ಲಿಂಗ್ ಮ್ಯಾಟ್ರಸ್. ಇವಾಗ ಇಂಡಿಯಾದಲ್ಲೂ ಕೂಡ ಅವೈಲೇಬಲ್ ಇದೆ. ಹೈಬ್ರಿಡ್ ಮ್ಯಾಟ್ರಸ್, ಇದ್ರ ಏರ್ ಫ್ಲೋ ಚೆನ್ನಾಗಿರುತ್ತೆ, ಕೂಲಿಂಗ್ ಸೆನ್ಸೇಷನ್ ಕೂಡ ಸಿಗುತ್ತೆ. ಈ ಮೂವ್ಮೆಂಟ್ ನೋಡಿ, ನನ್ನ ಮ್ಯಾಟ್ರಸ್ ಮೇಲೆ ಎಗ್ಗಿಟ್ಟು ಮಲ್ಕೊಂಡ್ರು ಕೂಡ ಅದು ಬ್ರೇಕ್ ಆಗಲ್ಲ. ಇದೇ ಇದರ ಸ್ಟ್ರಾಂಗ್ ಮೋಷನ್ ಅಬ್ಸಾರ್ಪ್ಷನ್. ಆರ್ಥೋಪೆಡಿಕ್ ಸಪೋರ್ಟ್ ಇದೆ, ಪ್ರೆಷರ್ ರಿಲೀವಿಂಗ್ ಫೋಮ್ ಇದೆ, ಮತ್ತೆ ಝೀರೋ ಮೋಷನ್ ಟ್ರಾನ್ಸ್ಫರ್. ಪಕ್ಕಾ ಪೀಸ್ಫುಲ್ ಸ್ಲೀಪ್. ಬೆಡ್ ಮೇಲೆ ಜಂಪ್ ಮಾಡ್ತಿದ್ರು ಕೂಡ ಮ್ಯಾಟ್ರಸ್ ಮೂವ್ ಆಗಲ್ಲ. ಸ್ಟೆಬಿಲಿಟಿ, ಸಪೋರ್ಟ್ ಮತ್ತೆ ಕಂಫರ್ಟ್ ಎಲ್ಲಾನು ಆನ್ ಪಾಯಿಂಟ್. ಆಂಟಿ ಅಲರ್ಜಿಕ್ ಅಲ್ಟ್ರಾ ಡ್ರೈ ಕವರ್ ಇದೆ. ಫ್ರೀ ಅಂಡ್ ಫಾಸ್ಟ್ ಶಿಪ್ಪಿಂಗ್, ನೋ ಕಾಸ್ಟ್ EMI, 100 nights ಫ್ರೀ ಟ್ರಯಲ್ ಮತ್ತು 15 years ವ್ಯಾರಂಟಿ. 55% ಆಫ್ ಸೇಲ್ ನಡೀತಿದೆ, ಪ್ಲಸ್ ಎಕ್ಸ್ಟ್ರಾ 15% ಆಫ್. ನಾನು ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ಸೀಮಾ 50. ಲಿಂಕ್ ಚೆಕ್ ಮಾಡಿ, ಕೂಪನ್ ಅಪ್ಲೈ ಮಾಡಿ, ಪ್ರೈಸ್ ಡ್ರಾಪ್ ನೋಡಿ. ಗುಡ್ ಸ್ಲೀಪ್ ಇಸ್ ಟೋಟಲಿ ವರ್ತ್ ಇಟ್. ಇಷ್ಟ ಆಯ್ತು ಗಿಫ್ಟ್? ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆಯಾ? ವಾಟರ್ ಮೆಲನ್ ಕಟ್ ಮಾಡ್ತಾವ್ರೆ. ಥ್ಯಾಂಕ್ ಯು ಸೋ ಮಚ್ ಗಿಫ್ಟ್ ಕೊಟ್ಟಿದ್ದಕ್ಕೆ. ವಾಟರ್ ಮೆಲನ್ ಗೈಸ್, ಇವಾಗ ನಾನು ಸ್ಟುಡಿಯೋಗೆ ಹೋಗಿ ಇವಾಗ ನಾನು ರಮ್ ಕೇಕ್ ಮಾಡೋಣ ಅನ್ಕೊಂಡಿದ್ದೀನಿ. ರಮ್ ಕೇಕ್ ಇವತ್ತಲ್ಲ, ನ್ಯೂ ಇಯರ್ಗೆ. ಯಾರು? ಲಿಝಾ ರಮ್ ಬೇಕು ಅಂದ್ರ ಅವರು. ಕೇಕ್ ಮಾಡಿದ್ರು. ಹೌದಾ? ಅದೇ ಇವಾಗ ನಾನು ಮಾಡೋಣ ಅನ್ಕೊಂಡಿದ್ದೀನಿ. ಓಕೆನಾ? ತಿಂತೀರಾ ನೀವು? ಇದಕ್ಕೆ ಮಾತ್ರ ತಿಂತಾರೆ ಗೈಸ್. ನಮ್ಮಮ್ಮ ತಿನ್ನಂಗಿಲ್ಲ, ಅದೆಲ್ಲ ಗೊತ್ತಾ ನಿಮ್ಗೆ? ಪ್ಲಮ್ ಕೇಕ್ ಗೊತ್ತಿಲ್ಲ. ಪ್ಲಮ್ ಕೇಕ್ ತಿಂದಿದ್ದೀನಿ. ರಮ್ ಕೇಕ್ ಕ್ರಿಸ್ಮಸ್ಗೆ ರಮ್ ಇರುತ್ತೆ ಇದರಲ್ಲಿ. ನಾನೇ ಇವಾಗ ಮಾಡ್ತಾ ಇದ್ದೀನಮ್ಮ. ಮಾಡ್ತೀನಿ, ನೀವು ತಿನ್ನಿ. ಆದರೆ ನಾನು ಕೇಕ್ ಪ್ರೊಸೆಸಿಂಗ್ ನಾನು ಮಾಡೋದು ಇವತ್ತು. ಅಂದರೆ ಸೋಕ್ ಮಾಡಬೇಕು ಗೈಸ್. ಅದು ಮಿನಿಮಮ್ ಒಂದು 3-4 days ಸೋಕ್ ಮಾಡಿಟ್ರೆ ಕೇಕ್ ಮಾತ್ರ ಸಖತ್ತಾಗಿ ಬರುತ್ತೆ. ಅದಕ್ಕೆ ನಾನು ಇವತ್ತು ಸೋಕ್ ಮಾಡೋ ಪ್ರೊಸೆಸ್ನ ತೋರಿಸ್ತಾ ಇದ್ದೀನಿ. ಆಮೇಲೆ ನ್ಯೂ ಇಯರ್ ಟೈಮಲ್ಲಿ ನಾನು ಕೇಕ್ ಮಾಡೋಣ ಅನ್ಕೊಂಡಿದ್ದೀನಿ. ಓಕೆನಾ? ಬನ್ನಿ ಸ್ಟುಡಿಯೋ ಹೋಗೋಣ. ಅದಕ್ಕೆ ಮುಂಚೆ ನಾನು ಏನೇನು ಬೇಕು, ಸೋಕ್ ಮಾಡೋಕ್ಕೆ ಏನೇನು ಬೇಕು ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಬೇಕು. ಪೈನಾಪಲ್ ಎಲ್ಲ ಇದೆ. ನಾನು ತಂದೂರಿ ಪೈನಾಪಲ್ ಮಾಡ್ಕೊಳೋಣ ಅಂದರೆ, ತಂದೂರಿ ಪೈನಾಪಲ್ ಅಂದರೆ ಏನು ಹೇಳಿ ನಿಮ್ಮ ಪ್ರಕಾರ? ತಂದೂರಿ ಪೈನಾಪಲ್ ಅವಾಗಲೇ ಏನೋ ಹೇಳಿದ್ರಿ. ಅದೇ ತಂದೂರಿನಾ ಚಿಕನಾ ಅಂತ ಕೇಳ್ತಾರೆ ಗೈಸ್. ಪೈನಾಪಲ್ ತಂದೂರಿ ಮಾಡಿ ಕೊಡೋಣ ಅಂದರೆ ಚಿಕನಾ ಅಂತ ಕೇಳ್ತಾರೆ. ಏನು ಹೇಳೋಣ? ಓಕೆ ಗೈಸ್, ಇವಾಗ ಬನ್ನಿ ಸ್ಟುಡಿಯೋ ಹೋಗಿ ಮುಂಚೆ ಎಲ್ಲ ಒಂಚೂರು ಐಟಮ್ಸ್ ಶಾಪಿಂಗ್ ಮಾಡ್ಕೊಂಡು ಹೋಗುವ. ಮೊನ್ನೆಲ್ಲ ಬೇಕಿಂಗ್ ಮಾಡಿದ್ನಲ್ಲ, ಅಯ್ಯೋ ಇಟ್ಟಿದೆ. ಇವಾಗ ನಾನು ಸ್ಟುಡಿಯೋಗೆ ಎತ್ಕೊಂಡು ಹೋಗ್ತಾಯಿದ್ದೀನಿ. ಅದೆಲ್ಲ ಬನ್ನಿ. ಕವರ್ ಇಲ್ಲದೆ ನೋಡಿ, ಎಷ್ಟು ದೊಡ್ಡ ಕವರ್ ಯೂಸ್ ಮಾಡ್ತಾಯಿದ್ದೀನಿ. ನೀಟಾಗಿ ಎತ್ಕೊಂಡು ಹೋಗ್ಬೇಕು ಗೈಸ್. ಇಲ್ಲೇ ಊಟ ಮಾಡಿಕೊಂಡು ಊಟ ಎಲ್ಲ ಇವತ್ತು ಕಂಟಿನ್ಯೂಸ್ ಬ್ರೇಕ್ಫಾಸ್ಟು ಮಾಡಿದೆ, ಊಟನೂ ಮಾಡಿದೆ. ಊಟ ಆಯಿತು. ಊಟ ಮಾಡ್ಕೊಂಡು ಇವಾಗ ಸ್ಟುಡಿಯೋಗೆ ಹೋಗಿ ಪ್ರೊಸೆಸ್ ತೋರಿಸುವ. ಇಲ್ಲಿಂದ ಸ್ಟುಡಿಯೋಗೆ ಬರೋಷ್ಟಲ್ಲೆಲ್ಲ ಸೆಟಪ್ ಆಗಿಬಿಟ್ಟಿದೆ ನೋಡಿ. ಲೈಟ್ಸು, ಕ್ಯಾಮ್ರಾ ಎಲ್ಲ ಸೆಟಪ್ಪು. ಈ ಟೇಬಲ್ ಒಂದು ಕ್ಲೀನ್ ಮಾಡ್ಕೊಂಬಿಟ್ರೆ ನೋಡಿ ಹೆಂಗಿದೆ. ನಾನು ಇನ್ಫಾರ್ಮೇಟಿವ್ ವಿಡಿಯೋ ಕೊಟ್ಟರೆ ಇದೆಲ್ಲ ಕೆಳಗಡೆ ಇರುತ್ತೆ, ಕುಕ್ಕಿಂಗ್ ಮಾಡಿದ್ರೆ ಅದು ಮೇಲೆ ಇರುತ್ತೆ. ಇವಾಗೆಲ್ಲ ಸೆಟಪ್ ಮಾಡಬೇಕು. ಐಟಮ್ಸ್ ತರಿಸ್ತಾ ಇದ್ದೀನಿ. ರಮ್ಮು ನಾನು ತರೋಕ್ಕಾಗಲ್ಲ, ನಾನು ಒಬ್ರನ್ನ ಕಳಿಸಿದ್ದೀನಿ. ರಮ್ ತೊಗೊಂಡು ಬಂದರೆ ಏನೇನು ಪ್ರೊಸೀಜರ್ ಅಂತ ತೋರಿಸ್ತೀನಿ. ಸ್ಮಾರ್ಟ್ ಬಜಾರಿಗೆ ಬಂದಿದ್ದೆ. ಇಲ್ಲಿ ಎಲ್ಲ ಮಿಕ್ಸ್ಡ್ ಫ್ರೂಟ್ಸು, ಟೂಟಿ ಫ್ರೂಟೀಸ್ ಎಲ್ಲ ಶಾಪ್ ಮಾಡ್ಕೊಂಡು ಹೋಗೋಣ ಅಂತ ನೋಡಿದ್ರೆ ಸ್ಟಾಕೇ ಖಾಲಿ ಆಗಿಬಿಟ್ಟಿದೆ ಅಂತೆ ನೋಡಿ. ಏನು ಮಾಡೋದೋ ಗೊತ್ತಾಗ್ತಿಲ್ಲ. ಆನ್ಲೈನಲ್ಲೂ ಕೆಲವೊಂದಿದೆ, ಕೆಲವೊಂದು ಐಟಮ್ಸ್ ಇಲ್ಲ. ಅದಕ್ಕೆ ಎಲ್ಲ ಆರ್ಡ್ರ್ ಮಾಡಿದ್ದೀನಿ. ಇದು ಬೇರೆ, ಇದೆಲ್ಲ ಆರ್ಡ್ರ್ ಮಾಡಿ ಕೆಲವೊಂದು ಐಟಮ್ಸ್ ಎಲ್ಲ ನಾನು ನಿಮ್ಗೆ ಹೇಳ್ದಂಗೆ ಸ್ಟೋರ್ಗೆ ಹೋದಾಗ ಸಿಕ್ಕಿರಲಿಲ್ಲ. ಸೊ ಅದಕ್ಕೆ ಕೆಲವೊಂದು ಆನ್ಲೈನ್ ಮಾಡಿದ್ದೀನಿ, ಕೆಲವೊಂದು ಬೇರೆ ಬೇರೆ ಆ್ಯಪಲ್ಲಿ ನಾನು ತರಿಸಿದ್ದೀನಿ. ಇವಾಗ ಒಂದೊಂದೇ ಪ್ರೊಸೆಸ್ ಹೆಂಗೆ ಸೋಕ್ ಮಾಡೋದು ಅಂತ ನಿಮ್ಗೆ ಹೇಳ್ತೀನಿ. ಇಲ್ಲಿ ನೋಡಿ ಗಾಯ್ಸ್, ನಾನು ತರಿಸಿದ್ದೀನಿ ಇವಾಗ ಇದು ಕುಡಿದ್ಬಿಟ್ಟು ಇದನ್ನು ಕುಡಿಯೋಣ. ಫೈನಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ತಂದು ಶುರು ಮಾಡಬೇಕು ಇವಾಗ. ನೋಡಿ ಎಲ್ಲ ಸೆಟಪ್ ನೋಡಿ, ಕ್ಯಾಮ್ರಾ ಎಲ್ಲ ಹೆಂಗೆ ಇಟ್ಕೊಂಡಿದ್ದೀನಿ ಫುಲ್. ಇವಾಗ ವಿಲ್ ಸ್ಟಾರ್ಟ್ ಮೇನ್ ಪ್ರೊಸೆಸ್ ಆಫ್ ಪ್ಲಮ್ ಕೇಕ್. ಗೈಸ್, ನಾನೆಲ್ಲ ಐಟಮ್ಸು ನೀಟಾಗಿ ಒಂದೊಂದೇ ಜೋಡಿಸ್ಕೊಂಡು ಇದು ಮಾಡೋಣ. ಅದನ್ನೆಲ್ಲ ಬಂದು ಕಟ್ ಮಾಡ್ಕೊಂಡು ತಿಂತವನೆ. बबलू मैं इतना ग्राम कर को लाखों में बबलू बबलू फर्स्ट नीचे है बाद में ऊपर टाटा फर्स्ट टाइम ग्लौस हाಕೊಂಡು
ನಾನು ಇವತ್ತು ಕುಕ್ ಮಾಡ್ತಾಯಿದ್ದೀನಿ. ಕುಕ್ಕಿಂಗ್ ಏನಿಲ್ಲ, ಇದು ಹಿಂಗೆ ಮಾಡಬೇಕು, ಹಿಂಗೆ ಮಾಡಿ ಹಿಂಗೆ ತೆಗಿಬೇಕು, ಅದೇ ಉಕ್ಕು ಡ್ರಿಲ್ಗೆ. ಅದು ಮತ್ತೆ ಮಾಡಿ ಮುಂದೆ ಹಿಡ್ಕೊಡಿ. ತೆಗಿಲ್ಲ. ಜಸ್ಟ್ ಹುಕ್ಕು, ಇವಾಗಲ್ಲ, ಇದು ಆಮೇಲೆ ಹಾಕೋದು. ಸೊ ಫಸ್ಟು ಇದು ಬೆಲ್ಲ ಪ್ಲೇಟಲ್ಲಿ ಇಟ್ಕೊಂಬಿಡೋಣ ಇರಿ. ನಾನು ಏನೇನೆಲ್ಲ ತರಿಸಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ನಾನು ಮೊದಲನೇದು ಫಸ್ಟು ಕ್ರ್ಯಾನ್ಬೆರೀಸ್ನ ಅರ್ಧ ಮಾಡ್ತಾಯಿದ್ದೀನಿ, ಅರ್ಧ ಕಡೆ. ಡ್ರೈಡ್ ಬೆರೀಸ್, ಸ್ಮೆಲ್ಲೇ ಸಖತ್ತಾಗಿದೆ. ಇದಕ್ಕೆ ಗೋಲ್ಡನ್ ರೈಸನ್ಸ್ ಅಂತಾರೆ. ಫ್ರೂಟಿ ಇದೆರಡು ಸೇಮಾ? ಎರಡು ಸೇಮ್ ಅಂತ, ಯಾಕೆಂದರೆ ಇದ್ರ ಜೊತೆ ಬಂದ್ಬಿಟ್ಟಿದೆ, ಡ್ರೈ ಬೆರೀಸಲ್ಲಿ ಬಂದ್ಬಿಟ್ಟಿದೆ ಇದೆರಡು, ಅದಕ್ಕೆ. ಇಲ್ಲ, ಅದು ಬೇರೆ, ಇದು ಬೇರೆ. ಓಕೆ, ಕಟ್ ಮಾಡಿಬಿಟ್ಟ ಡಬ್ಬ ನನ್ನ ಮಗ. ಅವನು ಸಮೀರೆ. ಇವಾಗ ಗೋಡಂಬಿ, ಅದನ್ನು ಚಾಪ್ ಮಾಡಬೇಕು. ನೋಡ್ತಾ ಇದ್ರೆ ಎತ್ಕೊಂಡು ತಿನ್ನಬೇಕು ಅನಿಸ್ತಿದೆ ಒಂದೊಂದೇ. ಬಟ್ ಇದು ನಾನು ಫುಲ್ ಮೆಷರ್ ಮಾಡಿ ಸೋಕ್ ಮಾಡಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಮೆಷರ್ಮೆಂಟ್ ವೇರಿ ಆದರೆ ಸುಮ್ಮನೆ ಇದಾಗುತ್ತೆ. ಅದಕ್ಕೆ ಎಷ್ಟು ಬೇಕಷ್ಟೆಲ್ಲ ಆದಮೇಲೆ ತಿನ್ನೋದು. ದ್ರಾಕ್ಷಿ ಅನ್ನೋದು, ಇದು ಬ್ಲ್ಯಾಕ್ ದ್ರಾಕ್ಷಿ, ಇದು ಗೋಲ್ಡ್ ದ್ರಾಕ್ಷಿ, ಗೋಲ್ಡ್ ಕಲರ್. ಹಾಕ್ತಾಯಿದ್ದೀನಿ ಪ್ಲೇಟಿಗೆ. ಮಾಸ್ಕ್ ಹಾಕೊಂಡ್ಬಿಟ್ಟಿದ್ದೀನಿ, ಒಂಥರ ಆಗ್ತಾಯಿದೆ ನನ್ನ ಕೈಗೆ ಅವಾಗಿಂದ. ಫಸ್ಟ್ ಟೈಮು ಗ್ಲೌಸ್, ಮಾಸ್ಕ್ ಗೈಸ್, ಗ್ಲೌಸ್ ಅಲ್ಲ, ಮಾಸ್ಕ್ ಅಲ್ಲ, ಗ್ಲೌಸ್. ಟೂಟಿ ಫ್ರೂಟಿ ಮಿಕ್ಸ್ ಇಲ್ಲೂ ಸಿಕ್ಕಿಲ್ಲ ನನಗೆ ಸ್ಟೋರಲ್ಲಿ, ಯಾವುದೋ ಬೇರೆ ಇದರಲ್ಲಿ ತರಿಸ್ದೆ ನಾನು. ಟೂಟಿ ಫ್ರೂಟಿ ಹಾಕಿದ್ದೀನಿ ಪ್ಲೇಟಿಗೆ. ಸ್ಮೆಲ್ ಹೆಂಗೆ ಬರ್ತಿದೆ ಗೊತ್ತಾ? ಇದ್ರ ಸ್ಮೆಲ್ಲೇ ಹಿಂಗೆ, ಇನ್ನು ರಮಾಕ್ ಮೇಲೆ ಹೆಂಗೆ ಬರುತ್ತೆ ಸ್ಮೆಲ್ಲು. 1 ವೀಕ್ ಬಿಡಬೇಕು ಗೈಸ್, ಸಕ್ಕತ್ತಾಗಿರುತ್ತೆ. ಆ್ಯಕ್ಚುಲಿ ಇದು ನಾನು ಜಸ್ಟ್ ಸೋಕ್ ಮಾಡೋ ಪ್ರೋಸೆಸ್ ಮಾತ್ರ ತೋರಿಸ್ತಿರೋದು. ಕೇಕ್ ಮಾಡೋ ಪ್ರೋಸೆಸ್ ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ ನಿಮಗೆ. ಚಾಪ್ ಮಾಡೋಣ ಇವಾಗ. ಕೂತ್ಕೊಂಡು ಚಾಪ್ ಮಾಡ್ತೀನಿ. ತುಂಬ ಹೈಟ್ ಕಾಣಿಸ್ತಾ ಇದೆ. ಕೂತ್ಕೊಂಡು ಚಾಪ್ ಮಾಡ್ತೀನಿ. ಅಷ್ಟು ಚಿಕ್ಕದೇನಿಲ್ಲ, ಮೀಡಿಯಮ್ ಸೈಜಿಗೆ ಚಾಪ್ ಮಾಡೋಣ ಅಂತ. ಇದು ಏನಂದರೆ ಕ್ಯಾಶ್ಯೂ ಸೆಂಟ್ರಲ್ ಕಟ್ ಮಾಡಿದ್ರೆ 2 ಕಡೆನೂ ಚಾಪ್ ಆಗುತ್ತೆ. ಅದಕ್ಕೆ ಇವಾಗ ಬೌಲಿಗೆ ಹಾಕೊಳ್ಳೋದು ಅಷ್ಟೇ. ಬಾದಾಮ್ ಕಟ್ ಮಾಡಿಲ್ಲ ನಾನು, ಬಾದಾಮ್ ಕಟ್ ಮಾಡೋಣ. ಆಲ್ಮಂಡ್ ಕಟ್ಟಾಯಿತು. ಆಲ್ಮಂಡ್ ಆದಮೇಲೆ ಕ್ಯಾಶ್ಯೂ ಆಯಿತು, ಅಷ್ಟೇ. ಮಿಕ್ಸಿಂಗ್ ಪ್ರೋಸೆಸ್. ತಿನ್ನಬೇಕು ಅನಿಸ್ತಿದೆ ಗೈಸ್ ನೋಡಿ. ಇದಂತೂ ಇದೆಲ್ಲ ಚಾಪ್ ಮಾಡಬೇಕು ಇವಾಗ. ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಬೇಕು. ಇದ್ರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಗೈಸ್ ನಾನು. ಟ್ರಾನ್ಸ್ಪರೆಂಟ್ ಇರುತ್ತೆ, ಹಾಕಿದಾಗ ಮಿಕ್ಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಸೋಕಿಂಗ್ ಪ್ರೋಸೆಸ್ ನಾನು ನಿಮಗೆ ತೋರಿಸ್ಬೋದು ಅಂತ. ಗೈಸ್ ಇದನ್ನು ಚಾಪ್ ಮಾಡ್ಬೋದು, ಚಾಪ್ ಮಾಡಿದ್ರೂ ಚೆನ್ನಾಗಿರುತ್ತೆ, ಹಾಗೇನೂ ಚೆನ್ನಾಗಿರುತ್ತೆ. ನಾನು ಚಾಪ್ ಮಾಡ್ತೀನಿ ರೀ. ಎಷ್ಟು ಪ್ಲೇಟ್ಸ್ ಬೇಕು ಅಂದರೆ ಇದಕ್ಕೆ ಒಂದೊಂದಕ್ಕೆ
ಓಕೆನಾ. ನೆಕ್ಸ್ಟ್ ಶಿವ ಹಾಕ್ತಾಯಿದ್ದೀನಿ. ಓಕೆ ಹಾಕ್ಲಾ? ಎಸ್. ನೆಕ್ಸ್ಟ್ ಬ್ಲ್ಯಾಕ್ ರೇಸನ್ಸ್, ಬ್ಲ್ಯಾಕ್ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ಕೆಲವೊಬ್ರಿಗೆ ಚಾಪ್ ಮಾಡಿ ಕೆಲವೊಬ್ರು ಚಾಪ್ ಮಾಡಿ ಹಾಕ್ತಾರೆ, ನಾನು ಹಾಗೆ ಹಾಕ್ತಾಯಿದ್ದೀನಿ. ಕಾಣಿಸ್ತಾನೆ ಇಲ್ಲ ಬ್ಲ್ಯಾಕ್ ಗ್ಲೌಸ್ ಹಾಕ್ಕೊಂಡು. ಓಕೆ ಇದನ್ನೊಂಚೂರು ಸ್ಟ್ರಾಬೆರೀಸ್ ಎಲ್ಲ ಕಟ್ ಮಾಡೋಣ ಗೈಸ್. ಡ್ರೈ ಇದ್ದಿದ್ದೆಲ್ಲ, ಡ್ರೈ ಫ್ರೂಟ್ಸ್ ತಿನ್ನೋತಾರೆ. ನೆಕ್ಸ್ಟ್ ಬ್ಲ್ಯಾಕ್ ಬಾದಾಮ್ ಆಲ್ಮಂಡ್ಸ್ ಹಾಕ್ತಾಯಿದ್ದೀನಿ. ಓಕೆ ಮಕ್ಕಳ ಪಿಸ್ತಾ ಚಾಪ್ ಮಾಡಿದ್ದೀನಿ, ಅದನ್ನು ಹಾಕೋಣ. ನಿಮ್ಮ ಮನೇಲಿ ಏನೇನಿದೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಡಿ ಗೈಸ್. ಗೈಸ್ ಇದು ತುಂಬ ಇಂಪಾರ್ಟೆಂಟು ಪ್ಲಮ್ ಕೇಕಿಗೆ. ತುಂಬ ಜನ ಇದನ್ನು ಹಾಕ್ತಾರೆ. ಅದಿಲ್ಲದೇನೂ ಮಾಡ್ಬೋದು, ಬಟ್ ಟೂಟಿ ಫ್ರೂಟಿ ಇದೆ, ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಸಿನಮನ್ ಹಾಕೋಣ ಒಂಚೂರು, ಜಾಸ್ತಿ ಬೇಡ, ಅಷ್ಟೇ ಸ್ಮೆಲ್ ಚೆನ್ನಾಗಿರುತ್ತೆ ಅದಕ್ಕೆ. ಡ್ರೈ ಜಿಂಜರು ತುರಿದು ಹಾಕ್ತಾಯಿದ್ದೀನಿ ಒಂಚೂರು. ನೀವು ಪೌಡ್ರ್ ಇದ್ದರೆ ಪೌಡ್ರ್ ಹಾಕ್ಕೋಬೋದು, ಹಿಂಗೆ ಇದನ್ನು ಹಾಕ್ಬೋದು. ನಾನು ತುರಿದು ಹಾಕ್ತಾಯಿದ್ದೀನಿ, ಸ್ವಲ್ಪ ಸ್ಮೆಲ್ ಚೆನ್ನಾಗಿ ಬರುತ್ತೆ ಅದಕ್ಕೆ. ಅಷ್ಟೇ ಬೇಕಾಗಿದೆ, ಜಾಸ್ತಿ ಬೇಡ. ಡ್ರೈ ಜಿಂಜರು ಆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೆ. ಇಷ್ಟು ಯೂಸ್ ಮಾಡಿದ್ದು. ಜಾಮ್ ಹಾಕುವ ಗೈಸ್, ಮಿಕ್ಸ್ಡ್ ಫ್ರೂಟ್ ಜಾಮ್ ಯೂಸ್ ಮಾಡ್ತಾಯಿದ್ದೀನಿ ಗೈಸ್. ಆರೆಂಜಲ್ಲೂ ಮಾಡ್ಬೋದು ನೀವು, ಬಟ್ ನಾನು ಆರೆಂಜ್ ಮಾಡ್ತಿಲ್ಲ. ಆರೆಂಜ್ ಜ್ಯೂಸಲ್ಲೂ ನಿಮ್ಮ ಪ್ಲಮ್ ಕೇಕ್ ಮಾಡ್ಬೋದು. ನಾನು ಆರೆಂಜ್ ಜಸ್ಟ್ನ ಯೂಸ್ ಮಾಡ್ತಾಯಿದ್ದೀನಿ ಇದಕ್ಕೆ. ಅಂದರೆ ಇದಿರುತ್ತಲ್ಲ, ಈ ಚಿಪ್ಪೆನ ಹಿಂಗೆ ತುರಿದು ಹಾಕ್ತೀನಿ. ವಾಶ್ ಮಾಡ್ಕೊಂಡು ಒಂಚೂರು ಮೇಲೆ ಇರೋ ಚಿಪ್ಪೆನ ತುರಿಬೇಕಷ್ಟೆ. ತುರಿದು ಹಾಕಿದ್ರೆ ತಿನ್ಬೇಕು ಅನಿಸ್ತಿರುತ್ತೆ ಗೈಸ್. ನೋಡಿ ಹಿಂಗೆ ಆರೆಂಜ್ ಸ್ಮೆಲ್ ಜಸ್ಟ್ ಹೆಂಗೆ ಬರ್ತಿದೆ ಗೊತ್ತಾ, ಸಗದಾಗಿ ಬರ್ತಿದೆ ಸ್ಮೆಲ್ಲು. ಜಸ್ಟ್ ತುರಿದಿರೋದಷ್ಟೇ ಮೇಲೆದು ಸ್ಮೆಲ್ ಗಮ್ ಅಂತಿದೆ. ಪ್ಲಮ್ ಕೇಕ್ ಆರೆಂಜಲ್ಲಿ ಮಾಡಿದ್ರೆ ಹೆಂಗಿರುತ್ತೆ ಮತ್ತೆ. ಗೈಸ್ ರಮ್ಮು ಪೂರ್ತಿ ಏನು ಹಾಕಲ್ಲ, ಸ್ವಲ್ಪ ಹಾಕ್ತಾಯಿದ್ದೀನಿ. ಇಷ್ಟು ಉಳಿಸ್ತೀನಿ ಗೈಸ್. ಉಳಿಸ್ಬಿಟ್ಟು ಅಪ್ಪ ಗಮ್ಮಂತಿದೆ ಅದು. ಮಿಕ್ಸಿಂಗ್ ಅದು ಆ ಮಿಕ್ಸ್ ಮಾಡೋಕೆ ಒಂಥರ ಅನಿಸ್ತಿದೆ ಗೈಸ, ಗಮ್ ಅಂತಾನೆ. ಅದೇನೋ ಸೋಪ್ ಮಾಡಿ ಆ ಕ್ಯಾಪ್ ಓಪನ್ ಮಾಡಿದ್ರೆ ಒಂಥರ ಸಾಕು. ಇಟ್ಕೊಂಡಿರೋಣ ಗೈಸ್. ಫುಲ್ ಸೋಕ್ ಆಗಬೇಕು. ಆಲ್ಮೋಸ್ಟು 1 year ಸೋಕ್ ಮಾಡಿದ್ರೆ ಹೆಂಗಿರುತ್ತೆ ಗೊತ್ತಾ ಇದು ಟೇಸ್ಟು. ಬಟ್ 1 year ಎಲ್ಲ ಮಾಡೋಕ್ಕಾಗಲ್ಲ. ನಾನು ಒಂದು 3 to 4 days ಸೋಕ್ ಮಾಡ್ತೀನಿ. ಆಮೇಲೆ ನ್ಯೂ ಇಯರ್ ಹಿಂದೆ ಮುಂದೆ ನಾನು ಇದನ್ನು ಬೇಕ್ ಮಾಡ್ತೀನಿ. ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಗ್ಲೌಸ್ ಹಾಕಿದ್ದೀನಿ. ಸ್ಕ್ವೀಸ್ ಮಾಡೋಣ ಅಂತ, ಮಿಕ್ಸ್ ಆಗಲಿ. ರಮ್ಮು, ಆಲ್ ಡ್ರೈ ಫ್ರೂಟ್ಸು, ಬೆರೀಸು, ಕ್ರ್ಯಾನ್ಬೆರೀಸ್ ಎಲ್ಲ. ಸ್ಮೆಲ್ಲಿಗೇನೆ ಹೆಂಗೆ ಟೈಟ್ ಆಗ್ತೀವೇನೋ ಅಲ್ಲ. ಇದರಲ್ಲೂ ನೋಡಿ, ಇದರಲ್ಲೆಲ್ಲ ರಮ್ಮಲ್ಲೆಲ್ಲ ಆ್ಯಕ್ಚುಲಿ ಜ್ಯೂಸಲ್ಲೂ ಆರೆಂಜ್ ಜ್ಯೂಸಲ್ಲೂ ಮಾಡ್ಬೋದಾಗಿತ್ತು. ಐ ವಾಂಟೆಡ್ ಟು ಟ್ರೈ ದಿಸ್ ಅಂತ ಮಾಡ್ತಾಯಿದ್ದೀನಿ ಗೈಸ್. ಹೊಟ್ಟೆ ಎಲ್ಲ ತೊಳಸ್ತಿದೆ, ಮುಂದ್ಗಡೆನೇ ಇದ್ದೀನಿ, ಹಿಂಗೆ ಗಮ್ ಅಂತೈತೆ ಗೈಸ್. ಇವಾಗ ಆಲ್ಮೋಸ್ಟ್ ಎಲ್ಲ ಆಗಿದೆ. ಸೋಕ್ ಆಗೋಕ್ಕೆ ಒಂದು 3-4 days. ಇವಾಗ ನಾನು ಒಂದು ಕುಕ್ಕಿಂಗ್ದು ಪ್ರೊಸೀಜರ್ ಎಲ್ಲ ತೋರಿಸ್ದೆ. ಹೇಳಿದ್ನಲ್ಲ, ಪ್ಲಮ್ ಕೇಕ್ ಮಾಡೋದು ಪ್ರೊಸೀಜರ್, ಬರೀ ಸೋಕ್ ಮಾಡೋ ಪ್ರೊಸೀಜರ್ನ ತೋರಿಸಿದ್ದೀನಿ. ಇವಾಗ ನಾನು ಮತ್ತೆ ಊಟ ಮಾಡಿಕೊಂಡು ಮತ್ತೆ ನ್ಯೂ ಔಟ್ಫಿಟ್ ಹಾಕ್ಕೊಂಡು ಇವಾಗ ಇನ್ನೊಂದು ಬೇರೆ ವೀಡಿಯೋ ಮಾಡ್ತಾಯಿದ್ದೀನಿ. ರೀಲ್ ಶೂಟ್ಗೆ ಬೇರೆ ಇನ್ಫಾರ್ಮೇಟಿವ್ ವೀಡಿಯೋ ಮಾಡ್ತಾಯಿದ್ದೀನಿ. ಜಸ್ಟ್ ನೋಡಿ ಹೆಂಗೆ ಅಂತ, ಎಷ್ಟು ಟೇಕ್ಸ್ ತೊಗೋತೀನಿ ಅಂತ ಇನ್ಫಾರ್ಮೇಟಿವ್ಗೆ. ಸೊ ಅದಾದರೆ ನೆಕ್ಸ್ಟ್ ವ್ಲಾಗ್ ಎಂಡ್ ಮಾಡೋದು. ಇನ್ಫಾರ್ಮೇಟಿವ್ ವೀಡಿಯೋ ಅಂತ ನಿಮಗೂ ತೋರಿಸ್ತೀನಿ ವ್ಲಾಗಲ್ಲಿ. ಈ ಒಂದು ಫ್ರೂಟ್ ಇಷ್ಟೊಂದಲ್ಲ, ವಿಷನಿಗೆ ತುಂಬ ಒಳ್ಳೆಯದು. ಇದು ನ್ಯೂಟ್ರಿಷನಲ್
ಮೋನೋ ಆನ್ಸರ್ ಇನ್ನೊಂದ್ಸತಿ ಸ್ಮೈಲ್ ಬಂದು ಫೈನಲಿ ಮನೆಗೆ ಬಂದೆ ನಾನು. ನೋಡಿ ಆಲ್ರೆಡಿ ಮಲ್ಕೊಂಡಿದ್ದಾರೆ ಹೊಸ ಬೆಡ್ ಮೇಲೆ ಮಲ್ಕೊಂಡಿದ್ದಾರೆ ಗೈಸ್ ನಮ್ಮಮ್ಮ. ಹೆಂಗನ್ಸಿದೆ ಗಿಫ್ಟು? ಸ್ಮೂತ್ ಆಗಿದೆ, ಮೆತ್ತಗೆ ಚಳಿಗೆ ಚೆನ್ನಾಗಿದೆ ಅಂತೆ. ಸೊ ನಾನು ನೋಡಿದ್ರಲ್ಲ ಬೆಳಗಿಂದ ನಮ್ಮ ಮಮ್ಮಿ ಗಿಫ್ಟ್ ಕೊಟ್ಟು ಆಮೇಲೆ ಅದರಿಂದ ನೆಕ್ಸ್ಟ್ ಸ್ಟುಡಿಯೋಗೆ ಹೋಗಿ ಪ್ಲಮ್ ಕೇಕ್ ಮಾಡ್ತಾಯಿದ್ದೆ. ಐ ಮೀನ್ ರಮ್ ಕೇಕು, ವೈನ್ ಕೇಕು. ವೈನ್ ಕೇಕು ತಿಂದಿಲ್ವಾ ಮಾಮ್? ತಿಂದಿರ್ತೀರಾ, ನಿಮ್ಗೆ ಗೊತ್ತಿಲ್ಲ. ನಿಮ್ ಕ್ರಿಶ್ಚಿಯನ್ ಫ್ರೆಂಡ್ಸ್ ಯಾರು ಇಲ್ವಾ? ಕೇಕ್ ಕೇಳಿದೀನಿ, ಪ್ಲಮ್ ಕೇಕೇನೆ, ಅದರಲ್ಲಿ ರಮ್ ಹಾಕಿ ಕೇಕ್ ಕೇಳಿದೀನಿ. ವೈನ್ ಕೇಕ್ ಇದ್ರೆಲ್ಲ ನನಗೆ ಗೊತ್ತಿಲ್ಲ, ಅದು ಅವ್ರು ಮಾಡ್ತಾರೆ, ನಮ್ಗೆ ಗೊತ್ತಿಲ್ಲ ಅಲ್ಲ. ನಾನು ಹೇಳ್ತಿರೋ ತಿಂದಿದ್ದೀರಾ ಅಂತ ಕೇಳಿರೋದು. ನೀವು ತಿಂದಿರ್ತೀರಾ, ಬಟ್ ನಿಮಗೆ ಗೊತ್ತಿರೋದು. ನೋಡಿ ಗೈಸ್, ನಮ್ಮ ಮಮ್ಮಿ ಏನ್ ಆಕ್ಟ್ ಮಾಡ್ತಾರೆ ಅಂದ್ರೆ, ಆಕ್ಚುಲಿ ನಮ್ಮ ಮಮ್ಮಿ ಫಂಕ್ಷನ್ ಅಲ್ಲಿ ಕ್ರಿಶ್ಚಿಯನ್ಸ್ ಅಲ್ಲಿ ತಿಂದಿರುತ್ತೆ ಪ್ಲಮ್ ಕೇಕ್ ಅಂತ ತಿಂದಿ ನೋಡಿದ್ವಿ. ಅದೇ ಮಾಮ್, ಪ್ಲಮ್ ಕೇಕೇನೆ. ಆ ಪ್ಲಮ್ ಕೇಕ್ ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತೆ, ನೀವು ಟೂಟಿ ಫ್ರೂಟಿ ಅದೆಲ್ಲ ನೀವು ವೈನಲ್ಲಿ ಸೋಕ್ ಮಾಡಿ ಹಾಕಿರ್ತಾರೆ. ಆಮೇಲೆ ಇನ್ನೊಂದು ರಮ್ಮಲ್ಲಿ ಸೋಕ್ ಮಾಡಿ ಹಾಕಿರ್ತಾರೆ. ಅದು ಆ ಥರ ಅಷ್ಟೇ, ಇನ್ನೇನಿಲ್ಲ. ತಿಂದಿರ್ತಾರೆ ಗೈಸ್. ನಮ್ಮ ಮಮ್ಮಿ ಗ್ಯಾಪ್ನ ಇಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ ಅದಕ್ಕೆ. ಸೊ ಎನಿಯೋ ನಾನು ತಿಂದಿಲ್ಲ ಅಂದ್ರೆ ನಾನು ಮಾಡ್ತೀವ. ನಮ್ಮ ಮಮ್ಮಿ ನೋಡಿ ಮಾಡ್ತೀಯಲ್ಲ, ನೀನು ಮಾಡ್ಕೊಡ್ತೀಯಲ್ಲ ನೋಡೋಣ. ಬಟ್ ನಾನು ಮಾಡಕ್ಕೆ ಇವಾಗ ಬರೀ ಸೋಕ್ ಮಾಡಿ ಇಟ್ಟಿರೋದು. ಅದು ಮಾಡಕ್ಕೆ ಆಲ್ಮೋಸ್ಟ್ 4-5 ಡೇಸ್ ಬೇಕು. ಆದಮೇಲೆ ಕೇಕ್ ಮಾಡಿ ನಮ್ಮ ಮಮ್ಮಿಗೆ ಕೊಡೋಣ. ಸೊ ಅದಾದಮೇಲೆ ಇನ್ಫಾರ್ಮೇಟಿವ್ ವಿಡಿಯೋ ಮಾಡಿದೆ. ಆಮೇಲೆ ಎಲ್ಲ ಆಚೆ ಹೋಗಿದ್ದೆ. ಅದಾದಮೇಲೆ ಬ್ಯಾಕ್ ಟು ಹೋಮ್. ಸೊ ಈ ವ್ಲಾಗ್ ಇಷ್ಟ ಆಗಿದೆ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವೇಟ್ ಮಾಡ್ತೀರಿ. ಬೈ.